ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಈ ದಿನ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೆ. ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ, ತುಂಬಾ ಸಂತೋಷ. ಮತ್ತು ಪ್ರತಿದಿನ ಸಾಯಂಕಾಲ ಲೈವ್ ನೋಡ್ತಾ ಇದ್ರಿ, ತುಂಬಾ ಸಂತೋಷ ಪ್ರೇರೆ. ಮತ್ತು ಪ್ರತಿದಿನ ದೇವರ ಆತ್ಮವನ್ನು ಬಲ ಹೊಂದಿಕೊಂಡು ನಾವು ಜೀವಿಸುವಂತರಾಗಿದ್ದೇವೆ ಪ್ರೇರೆ. ಹಾಲೆಲೂಯ. ಮತ್ತೆ ಈ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯ ಓದ್ಕೊಂಡಿದ್ದೀರ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಹಾಲೆಲೂಯ. ಇಲ್ಲಿ ಯೆರೆಮೀಯನಿಗೆ ದೇವರು 2ನೇ ಸಾರಿ ತನ್ನ ವಾಕ್ಯಗಳ ಮುಖಾಂತರವಾಗಿ ದೇವರು ಮಾತಾಡಿದಂತ ದೇವರು ಪ್ರೇರೆ. ಹಾಲೆಲೂಯ. ದೇವರು ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ದಯಪಾಲಿಸುವೆನು, ನಾನು ನಿನಗೆ ಉತ್ತರಿಸುವೆನು ಎಂಬುದಾಗಿ. ಹಾಲೆಲೂಯ. ನಿನಗೆ ತಿಳಿಯಲಾರದಂತ ಗೋಚರವನ್ನು ನಾನು ನಿನಗೆ ಸಹಾಯ ಮಾಡುವೆನು. ಹಾಲೆಲೂಯ. ನಿನಗೆ ತಿಳಿಯದಂತ ಕಾರ್ಯ ಗೂಢಾರ್ಥಗಳನ್ನು ನಾನು ಗೋಚರಪಡಿಸುವೆನು. ಹಾಲೆಲೂಯ. ಯೆರೆಮೀಯನಿಗೆ ಹೇಳ್ತಿದ್ದಾರೆ ದೇವರು, ನಿನಗೆ ತಿಳಿಯಲಾರಂತ ಮಹಾಗೋಚರವನ್ನು ನಾನು ತಿಳಿಯಪಡಿಸುವೆನು ಎಂಬುದಾಗಿ ತಂದೆ ದೇವರು ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರೇರೆ. ನಾವು ಯಾವ ರೀತಿಯಾಗಿ ದೇವರಿಗೆ ನಾವು ಕೇಳಿಕೊಳ್ಳುವಂತರಾಗಿದ್ದೆವು, ಪ್ರಾರ್ಥಿಸುವಂತರಾಗಿದ್ದೆವು. ದೇವರು ನಮ್ಮನ್ನು ಆತನು ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು, ನಮಗೆ ಬೇಕಾಗಿರೋದು ಎಲ್ಲವನ್ನು ಆತನು ದಯಪಾಲಿಸುವಂತ ದೇವರಾಗಿದ್ದಾರೆ ಪ್ರಿಯ. ಹಲ್ಲೆಲೂಯ. ನಮಗೆ ತಿಳಿಯಲಾರದಂತ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಎಷ್ಟೇ ಕತ್ತಲಾಗಿಂತ ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡ್ಬೇಕು, ಏನು ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನಮ್ಮ ಮಾರ್ಗಗಳು ತಿಳಿಯಲ್ದಾಗಿದ್ದಾಗ ನಮಗೆ ದೇವರು ಏನ್ ಮಾಡ್ತಾರಂತೆ, ಗೋಚರಪಡಿಸುವಂತರಾಗಿದ್ದಾರೆ. ಹಾಲೆಲೂಯ. ಯೆರೆಮೀಯನಿಗೆ ದೇವರು ವಾಕ್ಯದ ಮುಖಾಂತರವಾಗಿ ದೇವರು ವಾಗ್ದಾನ ಮಾಡಿದಂತ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ಸಹ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರೇರೆ. ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರನ್ನು ಕೇಳಿಕೊಳ್ಳುವಂತರಾಗಿರ್ಬೇಕು, ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು. ದೇವರು ನಮ್ಗೆ ಎಲ್ಲಾ ವಿಷಯ ಆತನು ನಮ್ಗೆ ಉತ್ತರಿಸುವಂತ ದೇವರು, ನಮ್ಮನ್ನು ದಯಪಾಲಿಸುವಂತ ದೇವರು. ಆತ ನಮಗೆ ತಿಳಿದಂತ ಎಲ್ಲಾ ಮಾರ್ಗಗಳು ಯೋಚನೆಗಳು ಆತನು ನಮ್ಮ ಎಲ್ಲಾ ಗೂಢಾರ್ಥಗಳನ್ನು ಗೋಚರಪಡಿಸುವಂತ ದೇವರು ಪ್ರೇರೆ. ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮನ್ನು ಪ್ರತಿಯೊಂದು ಸಮಯಗಳಲ್ಲಿ ಆತ ನಮ್ಮನ್ನು ತಿಳಿಸಿ ನಮಗೆ ಸಹಾಯಕನಾಗಿದ್ದು ನಮ್ಮನ್ನು ನಡೆಸುವಂತ ದೇವರು ಪ್ರೇರೆ. ಇಷ್ಟು ದಿನಮಾನಗಳ ನಮ್ಮ ಜೀವಿತದಲ್ಲಿ ನಾವು ಏನಾದ್ರೂ ಕೇಳಿಕೊಂಡಿದ್ದೆವು, ಯಾವ್ದಾದ್ರೂ ನಾವು ದೇವರಿಗೆ ಪ್ರಾರ್ಥಿಸಿದೆವು, ಯಾವ ವಿಷಯಲಾದ್ರೂ ದೇವರಿಗೆ ನಾವು ಕಣ್ಣೀರಿಟ್ಟು ನಾವು ಮೊರೆ ಇಟ್ಟಿದ್ದೆವು, ದೇವ್ರು ನಿಜವಾಗಿ ದೇವ್ರು ನಮ್ಮ ಎಲ್ಲಾ ಒಂದು ಕಣ್ಣೀರು, ನಮ್ಮ ಪ್ರಾರ್ಥನೆ ಎಲ್ಲವನ್ನು ಕೇಳ್ತಾ ಇದ್ದಾರೆ ಪ್ರಿಯ. ನಮಗೆ ಉತ್ತರಿಸುವಂತ ದೇವ್ರ ಪ್ರಿಯ. ನಮ್ಮ ಜೀವಿತದಲ್ಲಿ ನಮ್ಮಿಂದ ಅಸಾಧ್ಯವಾದದ್ದೆಲ್ಲವನ್ನು ದೇವರು ನಮ್ಮ ಮಾರ್ಗಗಳನ್ನು ಸರಳ ಮಾಡಿ ಆತ ನಮ್ಮ ಗೂಢಾರ್ಥಗಳೆಲ್ಲವನ್ನು ಗೋಚರಪಡಿಸಿ ನಮಗೆ ತಿಳಿಯಪಡಿಸುವಂತ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ದೇವರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರನ್ನು ದೇವರು ಈ ವಾಗ್ದಾನ ಮುಖಾಂತರವಾಗಿ ಆಶ್ರಯಿಸಿ ಬಲಪಡಿಸಲಿ ಮತ್ತು ಸಕಲ ಸಮೃದ್ಧಿ ಜೀವನದ ದೇವರು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಿ ನಡೆಸಲಿ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ಪ್ರತಿಯೊಬ್ಬರು ತಂದೆ ಬ್ಲೆಸ್ ಮಾಡ್ತಿದ್ರಪ್ಪ ತಂದೆ ದೇವ್ರು ನೀವು ಯೆರೆಮೀಯನಿಗೆ ತಂದೆ ನೀವು ವಾಕ್ಯದ ಮುಖಾಂತರವಾಗಿ ಮಾತಾಡಿದಂತ ದೇವರು ಈ ಮುಂಜಾನೆ ಸಮಯ ತಂದೆ ನಮ್ಮೆಲ್ಲರ ಜೊತೆಲಿ ತಂದೆ ನಿಮ್ಮ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಪ್ಪ. ನಾವು ಕೇಳ್ಕೊಳ್ಳುವಂತ, ನಾವು ಪ್ರಾರ್ಥಿಸುವಂತ ಪ್ರತಿಯೊಂದು ವಿಷಯದಲ್ಲಿ ನೀವು ಸದುತ್ತರವನ್ನು ದಯಪಾಲಿಸಿ ನಮ್ಮ ಜೀವಿತದಲ್ಲಿ ನಮಗೆ ಮಾರ್ಗಗಳನ್ನು ನಮ್ಮ ಗೂಢಾರ್ಥಗಳನ್ನು ತಿಳಿಯದಂತ ಪರಿಸ್ಥಿತಿಯಲ್ಲಿ ನಾವು ಕತ್ತಲ ಜೀವಿತದಲ್ಲಿ ಜೀವಿಸುವಾಗ ಪ್ರಭಾ
ನಮಗೆ ಮಾರ್ಗಗಳನ್ನು ಬಲ್ಲಂತ ದೇವರು ನಮಗೆ ಗೋಚರಪಡಿಸುವಂತ ದೇವರಪ್ಪ ತಂದೆ. ಎಷ್ಟು ಜನರು ಕುಟುಂಬ ಸಮಸ್ಯೆಗಳು ನೋಡಿ ಅವ್ರ ಮಾರ್ಗಗಳು ಏನ್ ಮಾಡ್ಬೇಕೆಂಬ ಅವ್ರ ದಾರಿ ಕಾಣಲಂತ ಪರಿಸ್ಥಿತಿಯಲ್ಲಿ ಎಲ್ಲಿ ಜೀವಿಸ್ತಿದ್ರು ಪ್ರಭಾ, ಪ್ರತಿಯೊಬ್ಬರು ತಂದೆ ಅವರಿಗೆ ನೀವೆಲ್ಲಾ ವಿಷಯದ ದಾರಿಯನ್ನು ತೋರಿಸಿ ಅವ್ರಿಗೆ ಸಹಾಯಕನಾಗಿದ್ದು ತಂದೆ ದೇವರು ನೀವು ನಡೆಸುವಂತ ದೇವರಾಗಿರೋ ಪ್ರಭಾ, ಈ ಮುಂಜಾನೆ ಸಮಲಿ ಈ ವಾಗ್ದಾನ ಮುಖಾಂತರವಾಗಿ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಅವರ ಜೀವಿತ ಮಾರ್ಗವೆಲ್ಲ ಪ್ರಭಾ ಸರಳ ಮಾಡಿ ಅವರಿಗೆ ತಿಳಿದಂತ ಎಲ್ಲಾ ವಿಷಯಗಳ ಪ್ರಭಾ ನೀವು ತಿಳಿಯಪಡಿಸಿ ಅವ್ರಿಗೆ ಎಲ್ಲಾ ವಿಷಯ ತಂದಿ ದೇವರ ಜೊತೆಲಿದ್ದು ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ರು ಪ್ರಿಯರೇ. ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತ ದೇವರು. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. God bless you.